ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ವಿಜಯ್ ಮಲ್ಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ಕಾಲದಲ್ಲಿ ಬದುಕಿದ್ರೆ ಇವನು ಥರನೇ ಬದುಕಬೇಕು ಅಂತ ಅದೆಷ್ಟೋ ಜನರ ಕನಸಾಗಿತ್ತು. ಮಲ್ಯರ ಹಿಂದೆ ಮುಂದೆ ಯಾವ ಕಡೆ ನೋಡಿದ್ರೂ ಸಹಿತ ಚಂದುಳ್ಳಿ ಚೆಲುವೆರ ದಂಡೆ ಇರ್ತಿತ್ತು. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಸಹಿತ ಗ್ಲಾಮರ್ಗೆ ಯಾವುದೇ ಕಾರಣಕ್ಕೂ ಕಮ್ಮಿ ಇರ್ತಿರ್ಲಿಲ್ಲ. ಮಲ್ಯ ಹುಡುಕಿರೋ ಕ್ಷೇತ್ರಗಳೇ ಹಾಗೆ ಇದ್ವೋ ಅಥವಾ ಅವರು ಎಂಟ್ರಿ ಕೊಟ್ಟಂತಹ ಕ್ಷೇತ್ರಗಳೆಲ್ಲವೂ ಸಹಿತ ಗ್ಲಾಮರಸ್ ಆದ್ವೋ ಗೊತ್ತಿಲ್ಲ. ಕಿಂಗ್ಫಿಷರ್ ಏರ್ಲೈನ್ಸ್, UB ಗ್ರೂಪ್ಸ್, IPL, ಫಾರ್ಮುಲಾ 1 ರೇಸ್, ಹೀಗೆ ಎಲ್ಲಿ ನೋಡಿದ್ರೂ ರಂಗಿನ ದುನಿಯಾನೇ ತೆರೆದುಕೊಳ್ಳುತ್ತೆ. ಕಿಂಗ್ಫಿಷರ್ ಕ್ಯಾಲೆಂಡರ್ ಫೋಟೋ ಶೂಟ್ಗಾಗಿ ದೇಶ ವಿದೇಶದ ಮಾಡೆಲ್ಗಳನ್ನು ಕರೆತರಲಾಗ್ತಾ ಇತ್ತು. ಕಿಂಗ್ಫಿಷರ್ ಕ್ಯಾಲೆಂಡರ್ ರಿಲೀಸ್ ಮಾಡಬೇಕು ಅಂದರೆ ಅದು ಒಂದು ದೊಡ್ಡ ಚರ್ಚೆನೇ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಗ್ಲಾಮರಸ್ ಆಗಿರುವಂತಹ ಮಲ್ಯನ ಬದುಕು. ಇನ್ನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ UB ಟವರ್ ಮೇಲಿರುವಂತಹ ಪೆಂಟಗಾನ್ ಹೌಸ್ ಮಲ್ಯ ಗತವೈಭವವನ್ನು ತೆರೆದಿಡುವಂತಹ ಕೆಲಸವನ್ನು ಮಾಡುತ್ತೆ. ಇಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಿರುವಂತಹ ಮಲ್ಯ ಬ್ಯಾಂಕ್ ಕರಪ್ಟ್ ಪಟ್ಟಿಗೆ ಸೇರೋ ಮೂಲಕವಾಗಿ ದೇಶವನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಿಂಗ್ಫಿಷರ್ ಏರ್ಲೈನ್ಸ್ನಲ್ಲಿ ಆದ ಲಾಸ್ನಲ್ಲಿ ಮಲ್ಯ ಯಾವುದೇ ಕಾರಣಕ್ಕೂ ಚೇತರಿಸಿಕೊಳ್ಳಲೇ ಇಲ್ಲ. SBI ಬ್ಯಾಂಕ್ ಸೇರಿ ಹಲವು ಬ್ಯಾಂಕ್ಗಳಲ್ಲಿ ಮಲ್ಯ ಸಾಲ ಮಾಡ್ತಾರೆ. ಸಾಲ ಮಾಡಿರ್ತಕ್ಕಂತಹ ಹಣವನ್ನು ಬೇರೆ ಕಡೆಗೆ ಹೂಡಿಕೆ ಮಾಡೋ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಈ ಕಾರಣಕ್ಕಾಗಿ ಅವರು ದೇಶವನ್ನು ಬಿಟ್ಟು ಲಂಡನ್ಗೆ ಹೋಗಿ ಸೆಟ್ಲ್ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. 2016 ಮಾರ್ಚ್ನಲ್ಲಿ ದೇಶ ಬಿಡೋ ಮಲ್ಯರನ್ನ ಭಾರತಕ್ಕೆ ತಂದು ಸಾಲವನ್ನ ಮರುಪಾವತಿ ಮಾಡಿಕೊಳ್ಬೇಕು ಅಂತ ಹಲವು ಪ್ರತಿಭಟನೆಗಳು ನಡೀತಾವೆ, ಹೋರಾಟಗಳು ನಡೀತಾವೆ. ಸದನದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಗದ್ದಲನೆ ನಡೆಯುತ್ತೆ. ಇದಾದ ನಂತರ ಇದೇ ರೀತಿ ಭಾರತದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿ ಸಾಲ ಮಾಡಿ ದೇಶ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ರೀತಿ ದೇಶ ಬಿಟ್ಟು ಪರಾರಿಯಾದವರ ವಿರುದ್ಧ ಕ್ರಮ ಕೈಗೊಂಡು ಅವರನ್ನ ಭಾರತಕ್ಕೆ ಕರೆತರಬೇಕು ಅಂತ ಭಾರತ ಸರ್ಕಾರ ಇಂಗ್ಲೆಂಡ್ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸುತ್ತೆ. ವಿದೇಶಿ ನೆಲದಲ್ಲಿ ಕಾನೂನಿನ ಹೋರಾಟವನ್ನು ಸಹಿತ ಮಾಡುತ್ತೆ. ಈ ಎಲ್ಲದರ ಭಾಗವಾಗಿ ಭಾರತ ವಿಜಯ್ ಮಲ್ಯ, ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳುತ್ತೆ. ಮುಟ್ಟುಗೋಲು ಹಾಕೊಂಡಿರುವಂತಹ ಪ್ರಾಪರ್ಟಿಗಳನ್ನು ಸಾಲ ಪಡೆದ ಬ್ಯಾಂಕ್ಗಳಿಗೆ ಆಸ್ತಿಯ ರೂಪದಲ್ಲಿ ಮರುಪಾವತಿಯನ್ನು ಸಹಿತ ಮಾಡುತ್ತೆ. ಈ ಬಗ್ಗೆ ಸದನದಲ್ಲಿ ಮಾಹಿತಿ ನೀಡಿರತಕ್ಕಂತಹ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮ್, ನಾವು ಮಲ್ಯ, ನೀರವ್ ಮೋದಿ ಮತ್ತು ಚೋಕ್ಸಿಗೆ ಸಂಬಂಧಿಸಿದ ಒಟ್ಟು 22,280 ಕೋಟಿ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದೀವಿ ಅಂತ ಸದನಕ್ಕೆ ತಿಳಿಸಿದ್ದಾರೆ. ಇದರಲ್ಲಿ ಮಲ್ಯಗೆ ಸೇರಿರತಕ್ಕಂತಹ ಪ್ರಾಪರ್ಟಿಗೆ ಬರೋಬ್ಬರಿ 14,131 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನೀರವ್ ಮೋದಿಗೆ ಸಂಬಂಧಿಸಿದ 1,052 ಮತ್ತೆ ಅದರ ಜೊತೆಗೆ ಮೆಹುಲ್ ಚೋಕ್ಸಿಗೆ ಸಂಬಂಧಿಸಿದ 2,565 ಕೋಟಿಯನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ದೇಶದಲ್ಲಿ ಅಕ್ರಮ ಆಸ್ತಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಮೋದಿ ಸರ್ಕಾರದಿಂದ ಇಲ್ಲಿಯವರೆಗೆ ಬರೋಬ್ಬರಿ 67,000 ಕೋಟಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತೆ. ಹಾಗಾದ್ರೆ ಈಗ ಸದ್ಯ ಮೂಡ್ತಿರುವಂತಹ ಪ್ರಶ್ನೆ ಏನು ಅಂದ್ರೆ, ಭಾರತಕ್ಕೆ ವಿಜಯ್ ಮಲ್ಯ ಮತ್ತೆ ವಾಪಸ್ ಬರ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಯಾವುದೇ ಕಾರಣಕ್ಕೂ ಸಹಿತ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಆಗೋದೇ ಇಲ್ಲ. ಕಾರಣ ಏನು ಅಂದ್ರೆ, ಇವರ ವಿರುದ್ಧ ವಂಚನೆ ಸೇರಿ ಹಲವು ಕೇಸ್ಗಳನ್ನ ಭಾರತ ಮತ್ತು ಲಂಡನ್ ಕೋರ್ಟ್ನಲ್ಲಿ ಈಗಾಗಲೇ ನಡೀತಾ ಇದ್ದಾವೆ. ಇದನ್ನೆಲ್ಲ ನೋಡಿದ ಮೇಲೆ ಒಂದು ಅಣ್ಣವರ ಹಾಡು ನೆನಪಾಗುತ್ತೆ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು ಎಂಬ ಸಾಲು ಈ ಎಲ್ರಿಗೂ ಸಹಿತ ಸರಿದೂಗುವಂತಹ ಸಾಲಿನಂತೆ ಕಾಣಿಸ್ತಾ ಇದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.